ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾ. ಆಶಾ ರಾಯ್ನಾಡ್ ಅವರೊಂದಿಗೆ ಸಂದರ್ಶಕರು ಸಂಗಮೇಶ್. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯದ ಪ್ರಾಮುಖ್ಯತೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರು ಡಾ. ಆಶಾ ರಾಯ್ನಾಡ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೋರ್ತೇನೆ. ಮೇಡಮ್, ನಿಮಗೆ ಸ್ವಾಗತ. ಧನ್ಯವಾದಗಳು. ಮೇಡಮ್, ಆರಂಭದಲ್ಲಿ ಹೇಳಿ, ಸಾಮಾನ್ಯವಾಗಿ ಕಿಡ್ನಿ ಸಮಸ್ಯೆ ಅನ್ನೋದು ನಾವು ಸ್ವಲ್ಪ ವಯಸ್ಸಾದ್ಮೇಲೆ ಬರುತ್ತೆ ಅಂತ ಅನ್ಕೋತೀವಿ, ಆದರೆ ಇತ್ತೀಚೆಗೆ ಮಕ್ಕಳಲ್ಲೂ ತುಂಬ ಸಮಸ್ಯೆ ಆಗ್ತಿದೆ. ಹೀಗಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಈ ಕಿಡ್ನಿ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ತೀರಾ? ಕಿಡ್ನಿ ಎಂಬುದು ಒಂದು ಅತ್ಯಗತ್ಯ ಆರ್ಗನ್ ಅಂತ ಹೇಳ್ತೀವಿ ನಾವು. ಕಿಡ್ನಿ ಬರೀ ಯೂರಿನ್ ಮಾತ್ರ ಪ್ರೊಡಕ್ಷನ್ ಅಲ್ಲದೆ ತುಂಬಾ ಸಾಕಷ್ಟು ಕೆಲಸಗಳನ್ನು ಮಾಡುತ್ತೆ ನಮ್ಮ ದೇಹದಲ್ಲಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವ ವೇಸ್ಟ್ ಅಥವಾ ನೈಟ್ರೋಜಿನಸ್ ವೇಸ್ಟ್ ಅಂತ ಏನ್ ಹೇಳ್ತೀವಿ, ಅದನ್ನ ಯೂರಿನ್ ಮುಖಾಂತರ ಆಚೆ ಹಾಕುತ್ತೆ. ಆಮೇಲೆ ನಮ್ಮ ರಕ್ತದೊತ್ತಡ ಅಂದರೆ BP ಅನ್ನು ಮೇಂಟೈನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ದೇಹದಲ್ಲಿರುವ ನೀರಿನಾಂಶ, ಉಪ್ಪಿನಾಂಶ ಮತ್ತು ಆಸಿಡ್ ಅಂಶ ಅಂತ ಹೇಳ್ತೀವಿ, ಇವೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಅಗತ್ಯ. ಕಿಡ್ನಿ ಅನ್ನೋದು ಕೇವಲ ಒಂದೇ ಕೆಲಸ ಮಾಡಲ್ಲ, ಬಹಳ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ರು. ಇದಿಷ್ಟೇ ಅಲ್ಲದೆ ಈವನ್ ರಕ್ತದ ಉತ್ಪಾದನೆಗೆ, ಮೂಳೆಗಳು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ, ಮತ್ತೆ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಇದು ಎಲ್ಲದಕ್ಕೂ ಕಿಡ್ನಿ ತುಂಬಾ ಅಗತ್ಯ. ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವ ರೀತಿ ಕಿಡ್ನಿ ಸಮಸ್ಯೆ ಉಂಟಾಗುತ್ತೆ ಮೇಡಮ್? ಮಕ್ಕಳಲ್ಲಿ 50% ಶೇಕಡ 50% ಜನ್ಮಜಾತ ದೋಷಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ಮಗು ಹೊಟ್ಟೆಯಲ್ಲಿ ಬೆಳಿಬೇಕಾದ್ರೇನೆ ಕಿಡ್ನಿ ಸರಿಯಾಗಿ ಬೆಳೆದಿರಲ್ಲ. ಸೊ 50% ದೋಷಗಳು ಇರೋದು ಅದೇ. ಅದಕ್ ಬಿಟ್ರೆ ಇನ್ನು ಬೇರೆ ತರದ ಪ್ರಾಬ್ಲಮ್ಸ್ ನಾವು ಸಾಮಾನ್ಯವಾಗಿ ನೋಡೋದು ಅಂದ್ರೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು 2 ರಿಂದ 6 ವರ್ಷದವರೆಗೆ ಇರುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಅಂದ್ರೆ 100ಕ್ಕೆ 10 ಮಕ್ಕಳಿಗೆ ಆಗುವಂತದ್ದು ಬಿಮಾರಿ ಅಂತ ಹೇಳ್ತೀವಿ. ಇದರಲ್ಲಿ ಯೂರಿನ್ ಅಲ್ಲಿ ಪ್ರೋಟೀನ್ ಅಂಶ ಒಂದು ಹೋಗ್ತಾ ಇರುತ್ತೆ. ಅದರಿಂದ ಮಗುವಿಗೆ ಕಣ್ ಸುತ್ತ ಬಾವು ಬರೋದು ಅಥವಾ ಕಾಲಲ್ಲಿ ಬಾವು ಬರೋದು, ಯೂರಿನ್ ಕಡಿಮೆ ಆಗೋದು, ಈ ತರದ ಸಮಸ್ಯೆ ಆಗುತ್ತೆ. ಬಟ್ ಆಲ್ಮೋಸ್ಟ್ 90% ಮಕ್ಕಳಿಗೆ ಇದು ಟ್ರೀಟಬಲ್. ಅಂದ್ರೆ ಒಂದು 10 ವರ್ಷದ ನಂತರ ಇದು ಮತ್ತೆ ಆಗಲ್ಲ, ಸಂಪೂರ್ಣವಾಗಿ ಆರೋಗ್ಯರಾಗಿರುತ್ತಾರೆ. ಆಗ್ಲೇ ಹೇಳಿದ್ರಿ ನೀವು ಹುಟ್ಟಿನಿಂದಲೇ ಕೆಲವೊಂದು ಸಮಸ್ಯೆಗಳು ಬರಬಹುದು ಅಂತ. ಈಗ ತಾಯಿ ಗರ್ಭ ಧರಿಸಿದ ಮೇಲೆ ಅಲ್ಲೇ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ವಾ ಬಿಫೋರ್ ಡೆಲಿವರಿ? ಆಗತ್ತೆ. ಇವಾಗ ನಮ್ಮ ಮೆಡಿಕಲ್ ಟೆಕ್ನಾಲಜಿ ಎಷ್ಟೊಂದು ಅಡ್ವಾನ್ಸ್ಡ್ ಇದೆ ಅಂದ್ರೆ ಹೊಟ್ಟೆಲ್ಲೇನೆ ಮಗುವಿಗೆ ಇರೋ ಸಮಸ್ಯೆಗಳೆಲ್ಲ ಪತ್ತೆ ಹಚ್ಚಬಹುದು. ಮುಖ್ಯವಾಗಿ ಅಂದ್ರೆ ನಾವು 20 ವೀಕ್ಸ್ ಅಲ್ಲಿ ಅನೋಮ್ಯಾಲಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದರಲ್ಲಿ ಕಿಡ್ನಿಲಿ ಏನಾದ್ರೂ ದೋಷ ಇದ್ರೆ ಕಂಡು ಬರುತ್ತದೆ. ಬಟ್ ಅಂದ್ರೆ ಯಾವ್ದು 100% ಫುಲ್ ಪ್ರೂಫ್ ಇರಲ್ಲ. ಕೆಲವೊಂದು 10% ಅಷ್ಟು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಎಷ್ಟೊಂದು ಅಡ್ವಾನ್ಸ್ಡ್ ಇದೆ ಅಂದ್ರೆ ಕೆಲವೊಂದು ಸೆಂಟರ್ಸ್ ಅಲ್ಲಿ ಮಗು ಹೊಟ್ಟೆಲಿ ಇರ್ಬೇಕಾದ್ರೇನೆ ಸರ್ಜರಿಗಳು ಕೂಡ ಮಾಡ್ತಾರೆ ಅದು ಸರಿ ಹೋಗೋದಕ್ಕೆ. ಅದು ತುಂಬಾ ದೊಡ್ಡ ದೊಡ್ಡ ನಗರಗಳಲ್ಲಿ ಆ ಸೌಲಭ್ಯ ಇರಬಹುದು ಅನ್ಸುತ್ತಲ್ಲ. ಇಂಡಿಯಾದಲ್ಲಿ ಇವಾಗ 1-2 ಕಡೆ ಅಷ್ಟೇನೆ ಸ್ಟಾರ್ಟ್ ಆಗಿರೋದು, ಬಟ್ ಆಗುತ್ತೆ, ಮುಂದೆ ಬರುವ ಫ್ಯೂಚರ್ ಅಲ್ಲಿ ಆಗುತ್ತೆ. ಈಗ ಮಗು ಜನಿಸಿದ ನಂತರ ಬೆಳವಣಿಗೆ ಹಂತದಲ್ಲಿ ಪೋಷಕರಿಗೆ ನಮ್ಮ ಮಗುವಿಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಕಂಡುಹಿಡಿಬೇಕಾದ್ರೆ ಯಾವೆಲ್ಲ ಲಕ್ಷಣಗಳನ್ನ ಅವ್ರು ಗುರುತಿಸಬೇಕು ಮಕ್ಕಳಲ್ಲಿ? ಸಾಮಾನ್ಯವಾಗಿ ಅಂದ್ರೆ ಪದೇ ಪದೇ ಯೂರಿನ್ ಮಾಡುವಂಥದ್ದು, ಅಂದ್ರೆ ಗಂಟೆಗೊಂದ್ಸರ್ತಿ, ಗಂಟೆಗೆ 2 ಸರ್ತಿ. ನಾರ್ಮಲ್ ಆಗಿ ಒಂದ್ ದಿವಸದಲ್ಲಿ 4 ರಿಂದ 7 ಸರ್ತಿ ಮಾಡೋದು ನಾರ್ಮಲ್. ಇದಕ್ಕಿಂತ ಕಡಿಮೆ ಅಥವಾ ಇದಕ್ಕಿಂತ ಜಾಸ್ತಿ ಇದ್ರೆ ಅದನ್ನು ನಾವು ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಅವಾಗ ಕನ್ಸಲ್ಟ್ ಮಾಡ್ಬೇಕು. ಅದಕ್ ಬಿಟ್ರೆ ಯೂರಿನ್ ಮಾಡ್ಬೇಕಾದ್ರೆ ಉರಿಯಂಥದ್ದು, ನಿಂತು ಮಾಡುವಂಥದ್ದು, ಅದಕ್ ಬಿಟ್ರೆ ಕಣ್ ಸುತ್ತ ಬಾವು ಬರೋದು, ಆಮೇಲೆ ಯೂರಿನ್ ಕಡಿಮೆ ಪಾಸ್ ಮಾಡೋದು, ಯೂರಿನ್ ರೆಡ್ ಆಗಿ ಪಾಸ್ ಮಾಡೋದು, ಹೊಟ್ಟೆ ನೋವು, ಇದೆಲ್ಲ ಕಿಡ್ನಿ ಸಮಸ್ಯೆಗಳು ಕಾಣಿಸುತ್ತೆ. ಕೆಲವೊಂದಂತೂ ಪೋಷಕರಿಗೆ ಗೊತ್ತೂ ಆಗಲ್ಲ ಕಿಡ್ನಿ ಸಮಸ್ಯೆ ಇದೆ ಅಂತ. ಮಗು ಚೆನ್ನಾಗಿ ಬೆಳೀತಿಲ್ಲ ಅಂತ ಕರ್ಕೊಂಡ್ ಬರ್ತಾರೆ. ಅವಾಗ ಟೆಸ್ಟ್ ಮಾಡಿದ್ಮೇಲೆ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಮುಂದೆ. ಈಗ ಹೊಟ್ಟೆ ನೋವು ಅಂತ ಉಲ್ಲೇಖ ಮಾಡಿದ್ರಿ, ಹೊಟ್ಟೆ ನೋವಿಗೂ ಈ ಮೂತ್ರಪಿಂಡಕ್ಕೂ ಏನ್ ಸಂಬಂಧ ಮೇಡಮ್? ಯೂರಿನ್ ಇನ್ಫೆಕ್ಷನ್ ಅಥವಾ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆದ್ರೆ ಹೊಟ್ಟೆ ನೋವಾಗುತ್ತೆ. ಕಿಡ್ನಿಯಲ್ಲಿ ಸ್ಟೋನ್ಸ್ ಆದ್ರೆ ಕೂಡ ಹೊಟ್ಟೆ ನೋವು ಆಗುತ್ತೆ. ಸೊ ಇದೆಲ್ಲ ಹೊಟ್ಟೆ ನೋವು ಅಂತ ಮಗು ಬಂದ್ರೆ ಅದಕ್ಕೆ ಸ್ಕ್ಯಾನ್ ಅಲ್ಲಿ ನಾವು ಇದೆಲ್ಲ ಅಂಶಗಳನ್ನ ನೋಡ್ತೀವಿ. ಹೊಟ್ಟೆ ನೋವು ತುಂಬಾ ಇಂಪಾರ್ಟೆಂಟ್ ಸಿಂಪ್ಟಮ್ ಕಿಡ್ನಿಗೆ. ಈಗ ಇನ್ನೊಂದು ಸೋಂಕು ಅಂತ ಉಂಟಾಗುತ್ತಲ್ಲ, ಅದು ಯಾವ ಕಾರಣಕ್ಕೆ ಉಂಟಾಗುತ್ತೆ ಮಕ್ಕಳಲ್ಲಿ? ಮೂತ್ರದ ಸೋಂಕು. ಮೂತ್ರದ ಸೋಂಕು ಅಂದ್ರೆ ಕಾಮನ್ ಆಗಿ ಯೂರಿನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು. ಫಸ್ಟ್ ಟೈಮ್ ಯೂರಿನ್ ಅಲ್ಲಿ ಇನ್ಫೆಕ್ಷನ್ ಆಗೋದು ಮಕ್ಕಳಲ್ಲಿ ಕಾಮನ್, ತುಂಬಾ ಮಕ್ಕಳಲ್ಲಿ ನೋಡಿರ್ತೀವಿ ಇದನ್ನ.
ಸೊ ಯಾಕೆ ಆಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಹೈಜೀನ್ ಅಂತ ಹೇಳ್ತೀವಿ. ನಮ್ಮ ಯೂರಿನ್ ಪಾಸ್ ಮಾಡೋ ಜಾಗ ಮತ್ತೆ ನಮ್ಮ ಮಲ ಪಾಸ್ ಮಾಡೋ ಜಾಗ ಏನಿರುತ್ತೆ ಹತ್ರ ಇರುತ್ತೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ. ಸೊ ಅದರಿಂದ ಹೈಜೀನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಆಗುತ್ತೆ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಯೂರಿನ್ ಪಾಸ್ ಮಾಡೋದು ಏನ್ ಯೂರೆತ್ರ ಅಂತ ಹೇಳ್ತೀವಿ, ಅದು ಚಿಕ್ಕದಾಗಿರುತ್ತೆ. ಅದರಿಂದ ಕೂಡ ಇನ್ಫೆಕ್ಷನ್ ಅಥವಾ ಕೀಟಾಣುಗಳು ಬೇಗ ಮೇಲ್ಗಡೆ ರೀಚ್ ಆಗುತ್ತೆ ಕಿಡ್ನಿಗೆ. ಅದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ. ಆಮೇಲೆ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ, ಇದು ಕೂಡ ಯೂರಿನ್ ಇನ್ಫೆಕ್ಷನ್ ಆಗೋದಕ್ಕೆ ತುಂಬಾ ಕಾಂಟ್ರಿಬ್ಯೂಟರಿ ಇರುತ್ತೆ. ಯಾವುದೇ ಮಗುಗೆ ಕಾನ್ಸ್ಟಿಪೇಷನ್ ಇದೆ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇದೆಲ್ಲವನ್ನು ಬಿಟ್ರೆ ಕಾಮನ್ ಆಗಿರೋದು ಅಂದ್ರೆ ಜನ್ಮಜಾತ ದೋಷಗಳು ಅಥವಾ ಅನೋಮ್ಯಾಲೀಸ್ ಏನಿರುತ್ತೆ ಅದಂತೂ ಮಕ್ಕಳು ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಬಂದಾಗ ನಾವು ಟೆಸ್ಟ್ ಮಾಡಿದಾಗ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಹೈಜೀನ್ ಅಂದ್ರೆ ಸ್ವಚ್ಛತೆ ತುಂಬಾ ಮುಖ್ಯ ಅಂತ ತಾವು ಹೇಳಿದ್ರಿ. ಯಾವ ರೀತಿ ಹೈಜೀನ್ ಅನ್ನ ಕಾಪಾಡ್ಕೋಬೇಕಾಗತ್ತೆ ಮೇಡಮ್? ಅವ್ರು ಏನ್ ಮಾಡ್ಬೇಕು ಅಂದ್ರೆ ಯೂರಿನ್ ಪಾಸ್ ಮಾಡಿದ್ಮೇಲೆ ವಾಶ್ ಮಾಡ್ಕೋಬೇಕಾ? ಈ ತರ ಸೋಂಕು ಆಗ್ಲಾರ್ದಾಗೆ ಅವ್ರು ಹೇಗೆ ಪ್ರಿವೆಂಟ್ ಮಾಡಬೇಕು? ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಫಸ್ಟ್ ಆಫ್ ಆಲ್ ನೀರ್ ಜಾಸ್ತಿ ಕುಡಿಬೇಕು ಅಂತ ಹೇಳ್ತೀವಿ ನಾವು ಮಕ್ಕಳಿಗೆ, ನೀರ್ ಜಾಸ್ತಿ ಕುಡಿಬೇಕು. ಆಮೇಲೆ ಯೂರಿನ್ ಹಿಡ್ದಿಟ್ಕೋಬಾರ್ದು. ಕೆಲವೊಂದು ಮಕ್ಳು ಏನ್ ಮಾಡ್ತಿರ್ತಾರೆ, ಟಿವಿ ನೋಡ್ಬೇಕಾದ್ರೆ ಗೇಮ್ ಆಡ್ಬೇಕಾದ್ರೆ ಯೂರಿನ್ ಬಂದ್ರೂ ಹೋಗಲ್ಲ, ಫುಲ್ ಅರ್ಜೆಂಟ್ ಆಗಿ ಬರೋವರೆಗೂ ಹಿಡ್ಕೊಂಡು ಕೂಡ್ತಾರೆ. ಹಂಗ್ ಮಾಡ್ಬಾರ್ದು. ಅದು ಕರೆಕ್ಟ್ ಟೈಮಿಗೆ ಸರಿಯಾಗಿ ಅಥವಾ 1-4 ಅವರ್ಗೆ ಸರಿಯಾಗಿ ಯೂರಿನ್ ಬರ್ದೇ ಇರ್ಲಿ ಹೋಗಿ ಯೂರಿನ್ ಪಾಸ್ ಮಾಡೋದು ಒಳ್ಳೇದು. ಆಮೇಲೆ ಹೈಜೀನ್, ಸ್ನಾನ ಮಾಡ್ಬೇಕಾದ್ರೆ ಯಾವಾಗ್ಲೂ ಮುಂದಿನಿಂದ ಹಿಂದ್ಗಡೆ ಕ್ಲೀನ್ ಮಾಡ್ಬೇಕು. ಯಾಕಂದ್ರೆ ಹಿಂದ್ಗಡೆ ನಮ್ಮ ಮಲ ಪಾಸ್ ಮಾಡೋ ಜಾಗ ಇರುತ್ತೆ, ನಾವು ಹಿಂದಿನಿಂದ ಮುಂದ್ಗಡೆ ಕ್ಲೀನ್ ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗಿರುತ್ತೆ. ಇದಕ್ ಬಿಟ್ರೆ ಊಟ ಸರಿಯಾಗಿ ಮಾಡ್ಬೇಕು, ಹಣ್ಣು ತರಕಾರಿ ಎಲ್ಲ ಸರಿಯಾಗಿ ತಿಂದ್ರೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗಲ್ಲ. ಸೊ ಅದರಿಂದ ಕೂಡ ಯೂರಿನ್ ಇನ್ಫೆಕ್ಷನ್ ರಿಸ್ಕ್ ಕಡಿಮೆ ಇರುತ್ತೆ. ನಾವು ಕೆಲವೊಂದು ಸರ್ತಿ ನೋಡಿರ್ತೀವಿ ಮಕ್ಕಳಲ್ಲಿ ಈ ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿಯೋದು ಕಂಡು ಬರುತ್ತೆ. ಅವ್ರ ಪೇರೆಂಟ್ಸ್ಗೆಲ್ಲ ಹೇಳ್ತಿರ್ತಾರೆ. ಇದಕ್ಕೆ ಏನು ಕಾರಣ ಮತ್ತು ಇದಕ್ಕೇನು ಪರಿಹಾರ ಮೇಡಮ್? ಅದೇ ಸಾಮಾನ್ಯವಾಗಿ ಯೂರಿನ್ ನಲ್ಲಿ ಇನ್ಫೆಕ್ಷನ್ ಆದ್ರೆ ಯೂರಿನ್ ಉರಿಯೋದು, ಯೂರಿನ್ ನಿಂತು ಮಾಡೋದು, ಯೂರಿನ್ ಕಡಿಮೆ ಮಾಡೋದು, ಇದೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಸೊ ಯಾವುದೇ ಮಗುವಿಗೆ ಈ ತರ ಸಿಂಪ್ಟಮ್ಸ್ ಇದ್ರೆ ಒಂದ್ಸತಿ ನಿಯರೆಸ್ಟ್ ಡಾಕ್ಟರ್ಗೆ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್. ಈಗ ನೀರು ಸರಿಯಾಗಿ ಸೇವನೆ ಮಾಡಲಿಲ್ಲ ಅಂತಂದ್ರೆ ಕಿಡ್ನಿ ಸ್ಟೋನ್ ಆಗೋ ಸಾಧ್ಯತೆ ಏನಾದರೂ ಇದೆಯಾ? ಹೌದು ಇದೆ. ನಮ್ದು ಕಿಡ್ನಿ ಸ್ಟೋನ್ಸು ದೊಡ್ಡವರಲ್ಲಿ ಆಗೋದು ಏನು ಕಾಸಸ್ ಇರುತ್ತೆ ಅದಕ್ಕೂ ಮತ್ತೆ ಮಕ್ಕಳಲ್ಲಿ ಆಗೋ ಕಾಸಸ್ ಎರಡು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಯಾವ ರೀತಿ ವ್ಯತ್ಯಾಸ ಇರುತ್ತೆ ಅಂದ್ರೆ ಮಕ್ಕಳಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅವುಗಳು ಜಾಸ್ತಿ ಕಾಮನ್ ಆಗಿ ಕಂಡು ಬರುತ್ತೆ. ಸೊ ಯಾವುದೇ ಮಗುವಿಗೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ಕೊಂಡು ಬೇರೆ ತರದ ಸಿಂಪ್ಟಮ್ಸ್ ಅಂದ್ರೆ ಮಗು ಸರಿಯಾಗಿ ಬೆಳೀತಿಲ್ಲ, 2 ಕಿಡ್ನಿಯಲ್ಲಿ ಸ್ಟೋನ್ ಇದೆ, ಹಂಗೇನಾದ್ರೂ ಇದ್ರೆ ನಾವು ಇದು ಬರೀ ನೀರ್ ಕುಡ್ದಿಲ್ಲ ಅಂತ ಅದನ್ನ ಅಟ್ರಿಬ್ಯೂಟ್ ಮಾಡಲ್ಲ. ನಾವು ಜಾಸ್ತಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಮೆಟಬಾಲಿಕ್ ಮತ್ತೆ ಬೇರೆ ಬೇರೆ ತರದ ಕಾಸಸ್ಗಳಿಗೆ. ಬಟ್ ನೀವೇನ್ ಹೇಳಿದ್ರಲ್ಲ, ನೀರ್ ಕಡಿಮೆ ಕುಡಿಯೋದು, ಫ್ರೂಟ್ಸ್ ತಿನ್ನದೇ ಇರೋದು, ಇದೆಲ್ಲ ಕಾಂಟ್ರಿಬ್ಯೂಟರಿ ಕಾಸಸ್ ಆಗುತ್ತೆ. ಈಗ ಸಾಮಾನ್ಯವಾಗಿ ಪ್ರತಿನಿತ್ಯ ಮಕ್ಕಳು ಎಷ್ಟು ನೀರನ್ನು ಸೇವನೆ ಮಾಡಬೇಕು ಮೇಡಮ್? ಅರೌಂಡ್ 1 ವರ್ಷದ ಮಗುವಿಗೆ ನೋಡಿದ್ರೆ ಪೂರ್ತಿ 24 hours ಅಲ್ಲಿ 1 ಲೀಟರ್ ಅಷ್ಟು ನೀರು ಬೇಕಾಗುತ್ತೆ. 1ರಿಂದ 10 ವರ್ಷದ ಮಕ್ಕಳಿಗೆ ಸುಮಾರು 1ರಿಂದ 1.5 ಲೀಟರ್ ಅಷ್ಟು ನೀರು ಬೇಕಾಗುತ್ತೆ. ಆಮೇಲೆ 10 ವರ್ಷದ ಮೇಲೆ ಇರುವ ಮಕ್ಕಳಿಗೆ ಸುಮಾರು 2 ಲೀಟರ್ ಅಷ್ಟು ನೀರು ಬೇಕಾಗುತ್ತೆ. ಎಲ್ಲ ಮಗುದು ರಿಕ್ವೈರ್ಮೆಂಟ್ ಬಾಡಿ ವೇಟ್ ಪ್ರಕಾರ ಬೇರೆ ಬೇರೆ ಇರುತ್ತೆ, ಬಟ್ ಇದು ಒಂದು ಕಾಮನ್. ಇದಕ್ ಬಿಟ್ರೆ ಬೇಸಿಗೆ ಕಾಲದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕಾಗುತ್ತೆ. ಈಗ ಆಗ್ಲೇ ಹೇಳಿದ್ರಿ ನೀವು BP ಕಂಟ್ರೋಲ್ ಮಾಡೋದ್ರಲ್ಲೂ ಕಿಡ್ನಿ ರೋಲ್ ಇದೆ ಅಂತ. ಅದು ಯಾವ ರೀತಿ ಸಂಬಂಧ ಇದೆ ಮೇಡಮ್? ಅಂದ್ರೆ BP ಆಗಿರ್ಬೋದು ಮತ್ತೆ ಕಿಡ್ನಿ ಆರೋಗ್ಯ, ಇವುಗಳ ರಿಲೇಷನ್ ಏನು ವಿಶೇಷವಾಗಿ ಮಕ್ಕಳಲ್ಲಿ? ಓಕೆ, ನಾರ್ಮಲ್ ಕಿಡ್ನಿ ಇದೆ ಅನ್ಕೊಳ್ಳಿ, ತನ್ನ ಕೆಲಸ ತಾನು ಚೆನ್ನಾಗಿ ಮಾಡ್ತಿದೆ. ಸೊ ಆವಾಗ ಯಾವುದೇ ಒಂದು ಮಗು ಸಪೋಸ್ ಏನೋ ಜಾಸ್ತಿ ಉಪ್ಪಿರೋ ಪದಾರ್ಥ ಅಥವಾ ಚಿಪ್ಸ್ ಆಗಲಿ ಉಪ್ಪಿನಕಾಯಿ ಆಗಲಿ ಏನೋ ಒಂದು ಜಾಸ್ತಿ ಕುಡ್ದಿದ್ರು ಅದು ಕಿಡ್ನಿ ಸೆನ್ಸ್ ಮಾಡುತ್ತೆ, ಓಕೆ ಉಪ್ಪಿನ ಅಂಶ ಜಾಸ್ತಿ ಆಗ್ತಿದೆ ಬಾಡಿಲಿ ಅಂದ್ಬಿಟ್ಟು. ಸೊ ಅದೇನ್ ಮಾಡುತ್ತೆ, ಯೂರಿನ್ ಮುಖಾಂತರ ಅದನ್ನೆಲ್ಲ ಆಚೆ ಹಾಕಕ್ ಟ್ರೈ ಮಾಡುತ್ತೆ, BP ಕಡಿಮೆ ಮಾಡುತ್ತೆ. ನೀವು ಕೇಳಿರ್ಬೋದು ದೊಡ್ಡವರಲ್ಲೆಲ್ಲ ಯಾರಿಗೆ BP ಜಾಸ್ತಿ ಇರುತ್ತೆ ಉಪ್ಪು ಕಡಿಮೆ ತಿನ್ನಕ್ ಹೇಳ್ತಾರೆ, ಹೌದಾ? ಉಪ್ಪಿನ ಅಂಶ ಜಾಸ್ತಿ ಇದ್ರೆ ಹೈಪರ್ ಟೆನ್ಷನ್ ಆಗುತ್ತೆ. ಸೊ ನಾರ್ಮಲ್ ಕಿಡ್ನಿ ಈ ರೀತಿ ಕೆಲಸ ಮಾಡುತ್ತೆ BP ನ ಕಡಿಮೆ ಮಾಡೋದಕ್ಕೆ. ಆಮೇಲೆ ಕೆಲವೊಂದ್ ಸರ್ತಿ ಡಿಹೈಡ್ರೇಷನ್, ನೀರ್ ಕಡಿಮೆ ಕುಡಿದ್ರೆ BP ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಕಿಡ್ನಿ ಏನ್ ಮಾಡುತ್ತೆ, ಯೂರಿನ್ ಜಾಸ್ತಿ ಪಾಸ್ ಮಾಡಲ್ಲ, ಯೂರಿನ್ ಎಲ್ಲ ಹಿಡಿದಿಟ್ಕೊಳ್ಳುತ್ತೆ, ಬಾಡಿಲಿ ನೀರಿನ ಅಂಶ ಹಿಡಿದಿಟ್ಕೊಂಡು BP ರೈಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ 2 ರೀತಿಯಲ್ಲಿ ಕಿಡ್ನಿ ಹೆಲ್ಪ್ ಮಾಡುತ್ತೆ BP ಮೇಂಟೈನ್ ಮಾಡೋದಕ್ಕೆ. ಈಗೆಲ್ಲ ನಾವು ನೋಡಿದೀವಿ ಮಕ್ಕಳು ತುಂಬಾ ಮನೆ ಆಹಾರಕ್ಕಿಂತ ಔಟ್ಸೈಡ್ ಫುಡ್ ಅನ್ನೇ ಜಾಸ್ತಿ ಇಷ್ಟಪಡ್ತಾರೆ.
ಜಂಕ್ ಫುಡ್ಗಳನ್ನ, ಫಾಸ್ಟ್ ಫುಡ್ಗಳನ್ನ, ಇದರ ಸೇವನೆ ಅವರ ಕಿಡ್ನಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ನಾನು ಇವಾಗ್ಲೇ ಹೇಳದ್ನಲ್ಲ, ಈ ಜಂಕ್ ಫುಡ್, ಫಾಸ್ಟ್ ಫುಡ್ ಅಥವಾ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಒಂದು ಅದರಲ್ಲಿ ಪ್ರಿಸರ್ವೇಟಿವ್ಸ್ ಅಥವಾ ಆಡೆಡ್ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ. ಅವು ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ ಕಿಡ್ನೀಸ್ಗೆ. ಇನ್ನೊಂದು ಅದರಲ್ಲಿ ಉಪ್ಪಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ. ನಾರ್ಮಲ್ ಊಟದ್ಕಿನ ಉಪ್ಪಿನ ಅಂಶ ಜಾಸ್ತಿ ಇರ್ಬೇಕಾದ್ರೆ ಕಿಡ್ನಿಗಳು ಜಾಸ್ತಿ ಕೆಲಸ ಮಾಡ್ಬೇಕಾಗುತ್ತೆ ಅದನ್ನೆಲ್ಲ ಆಚೆ ಹಾಕಕ್ಕೆ. ಆಮೇಲೆ ಯಾವುದೇ ಒಂದು ಕಿಡ್ನಿ ತನ್ನ ನಾರ್ಮಲ್ ಕೆಲ್ಸಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿದ್ರೆ ಮುಂದೊಂದ್ ದಿನ ಬೇಗ ಸುಸ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಡ್ಯಾಮೇಜ್ ಲೇಟ್ ಆಗೋದು ಬೇಗ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಇದೇನು ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಶುಗರ್ಡ್ ಬೆವರೇಜಸ್, ಅದರಿಂದ ಡಯಾಬಿಟೀಸ್, ಅದರಿಂದ ಹೈಪರ್ ಟೆನ್ಷನ್, ಆಮೇಲೆ ಒಬೆಸಿಟಿ ಅಂತ ಹೇಳ್ತೀವಿ, ದಪ್ಪ ಆಗಿರೋದು, ಇದೆಲ್ಲವೂ ಕೂಡ ಕಿಡ್ನಿ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಹಾಕುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ಸೊ ಸಾಮಾನ್ಯವಾಗಿ ಜಾಸ್ತಿ ಕೆಲಸ ಮಾಡಿದ್ರೆ ಬೇಗ ಸುಸ್ತಾಗ್ಬಿಡ್ತೀವಿ. ಕಿಡ್ನಿಗಳು ಹಾಗೇನೆ. ಹಾಗಾದ್ರೆ ಕಿಡ್ನಿ ಆರೋಗ್ಯವನ್ನು ಮಕ್ಕಳಿಂದನೇ ಅವ್ರು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಯಾವ ರೀತಿ ಆಹಾರವನ್ನು ಅವ್ರು ಸೇವನೆ ಮಾಡ್ಬೇಕಂದ್ರೆ ಯಾವ ಆಹಾರ ಕಿಡ್ನಿ ಆರೋಗ್ಯಕ್ಕೆ ಪೂರಕವಾಗಿರುತ್ತೆ? ನಾವು ನಾರ್ಮಲ್ ಮನೆ ಊಟ ಏನ್ ಹೇಳ್ತೀವಲ್ಲ, ಅದು ಎಲ್ಲದಕ್ಕಿಂತ ಬೆಸ್ಟ್. ಸರಿನಾ? ಇದು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್, ಜಂಕ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಈ ತರದ ಪರ್ಟಿಕ್ಯುಲರ್ ತರಕಾರಿ ಅಥವಾ ಈ ತರ ಪರ್ಟಿಕ್ಯುಲರ್ ಹಣ್ಣು ಏನಾದ್ರು ತಿಂದ್ರೆ ಕಿಡ್ನಿ ಆರೋಗ್ಯ ಸುಧಾರಿಸುತ್ತೆ ಅಥವಾ ಇಂಪ್ರೂವ್ ಆಗುತ್ತೆ ಅಂತ ಏನಾದ್ರು ಇದೆಯಾ? ಹಂಗ್ ಒಂದ್ ಪರ್ಟಿಕ್ಯುಲರ್ ಹಣ್ಣು ತರಕಾರಿ ಯಾವುದೂ ಇಲ್ಲ. ನಾವು ಎಲ್ಲಾನೇ ಸೇವನೆ ಮಾಡ್ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಮಗು ನಾರ್ಮಲ್ ಆಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಎಲ್ಲಾ ರೀತಿಯ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ನಾವು ತರಕಾರಿ ಹಣ್ಣುಗಳಲ್ಲಿ ಏನು ರೆಸ್ಟ್ರಿಕ್ಷನ್ ಹಾಕೋದಿಲ್ಲ ಯೂಶ್ವಲಿ. ಇದಕ್ ಬಿಟ್ರೆ ನಾವು ಹೆವಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಇದೇನು ನಾನ್ ವೆಜಿಟೇರಿಯನ್ ಡಯಟ್ ಇರುತ್ತೆ, ಮೀಟ್ ಆಗ್ಲಿ, ಇದರಲ್ಲೆಲ್ಲ ತುಂಬಾ ಹೆವಿ ಪ್ರೋಟೀನ್ಸ್ ಇರುತ್ತೆ. ಅದು ಹೆವಿ ಪ್ರೋಟೀನ್ಸ್ ಇಂದ ಸ್ವಲ್ಪ ಕಿಡ್ನಿ ಮೇಲೆ ಲೋಡ್ ಜಾಸ್ತಿ ಬೀಳುತ್ತೆ. ಸೊ ಅದನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಹೇಳ್ತೀವಿ ನಾವು. ಅಂದ್ರೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆದ್ರೆ ತೊಂದರೆ ಇಲ್ವಾ? ಹಾ, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಬೆಟರ್ ಇರುತ್ತೆ. ಅದರಿಂದ ಅವು ಜಾಸ್ತಿ ಹೆವಿ ಇರಲ್ಲ. ಈಗ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋ ಮಕ್ಕಳಲ್ಲಿ ಈ ಬೆಳವಣಿಗೆ ಕೊರತೆ ಉಂಟಾಗೋದು, ತೂಕ ಕಮ್ಮಿ ಆಗೋದು, ಅವ್ರ ಎತ್ತರ ಕಮ್ಮಿ ಆಗೋದು, ಈ ತರದ್ ಏನಾದ್ರು ಆಗುತ್ತಾ? ಹೌದು, ಸಾಕಷ್ಟು ಸರ್ತಿ ನಾವು ನೋಡಿರ್ತೀವಿ. ಮಕ್ಕಳು ಸರಿಯಾಗಿ ಬೆಳೀತಿಲ್ಲ ಅಂತ ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ ಹಾಸ್ಪಿಟಲ್ಗೆ. ಅವಾಗ ಯಾಕೆ ಬೆಳೀತಿಲ್ಲ ಅಂತ ಟೆಸ್ಟ್ ಗಳೆಲ್ಲ ಮಾಡಿದ್ರೆ ಅವಾಗ ಕಂಡು ಬರುತ್ತೆ, ಓಕೆ ಕಿಡ್ನಿಲ್ ಸಮಸ್ಯೆ ಇದೆ ಅಂತ ಹೇಳಿ. ನಾನು ಅವಾಗ್ಲೇ ಲಿಸ್ಟ್ ಮಾಡಿದ್ನಲ್ಲ, ಕಿಡ್ನೀಸ್ ಏನೇನೇನೇನ್ ಕೆಲಸ ಮಾಡುತ್ತೆ ಅಂತ, ರಕ್ತದ್ಗೆ, ಬೋನ್ ಹೆಲ್ತ್ಗೆ, ಬಿಪಿಗೆ. ಸೊ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಇದೆಲ್ಲವೂ ಅಫೆಕ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಮಕ್ಳ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ, ಸ್ವಲ್ಪ ಏರುಪೇರು ಆದ್ರೂ ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದ್ ಅಡ್ಜಸ್ಟ್ ಮಾಡೋದ್ರಲ್ಲಿ ಬೆಳವಣಿಗೆ ಕಡಿಮೆ ಆಗುತ್ತೆ. ಸೊ ಅದರಿಂದ ಸಾಕಷ್ಟು ಸತಿ ಬೆಳವಣಿಗೆ ಕಡಿಮೆ ಇದೆ ಅಂತಾನೆ ಬರ್ತಾರೆ ಒಪಿಡಿಗೆ. ಈಗ ಸಾಮಾನ್ಯವಾಗಿ ಯಾವೆಲ್ಲ ಟೆಸ್ಟ್ಗಳು ಮಾಡ್ತೀರಿ ಮೇಡಮ್ ನೀವು ಈ ತರ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಇದೆ ಅಂತ ನಿಮ್ಗೆ ಕಂಡು ಬಂದ್ರೆ? ಇದ್ರೊಳಗಡೆ ನಾವು ಲೆವೆಲ್ 1 ಟೆಸ್ಟ್, ಲೆವೆಲ್ 2 ಟೆಸ್ಟ್, ಲೆವೆಲ್ 3 ಟೆಸ್ಟ್ ಅಂತ ಡಿವೈಡ್ ಮಾಡಿರ್ತೀವಿ. ಅದು ಯಾವ ರೀತಿಯ ನಾವು ಡಿಸೀಸ್ ಅಥವಾ ಏನ್ ಸೋಂಕು ನಾವು ಸಸ್ಪೆಕ್ಟ್ ಮಾಡ್ತಿದೀವಿ ಅದ್ರ ಪ್ರಕಾರ ಇರುತ್ತೆ. ಕಾಮನ್ ಟೆಸ್ಟ್ ಗಳು ಅಂದ್ರೆ ಒಂದು ಯೂರಿನ್ ಟೆಸ್ಟ್. ಸಾಕಷ್ಟು ಇನ್ಫಾರ್ಮೇಶನ್ ನಮ್ಗೆ ಯೂರಿನ್ ಟೆಸ್ಟ್ ಅಲ್ಲೇನೆ ಸಿಗುತ್ತೆ. ಅದಕ್ ಬಿಟ್ರೆ ಬ್ಲಡ್ ಅಲ್ಲಿ ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಮಾಡಿರ್ತೀವಿ, ಕಿಡ್ನಿಗಳು ಎಷ್ಟು ಕೆಲಸ ಮಾಡ್ತಿದೆ ಅನ್ಬಿಟ್ಟು. ಅದಕ್ ಬಿಟ್ರೆ ನಾರ್ಮಲ್ ನಾವು ಬ್ಲಡ್ ಎಷ್ಟಿದೆ, ಯಾಕಂದ್ರೆ ಕಿಡ್ನೀಸ್ ಇಂದ ಬ್ಲಡ್ ಉತ್ಪಾದನೆನೂ ಕಡಿಮೆ ಆಗುತ್ತೆ. ಸೊ CBC ನೋಡ್ತೀವಿ, ಹಿಮೋಗ್ಲೋಬಿನ್ ಎಷ್ಟಿದೆ, ಉಪ್ಪಿನಂಶ ಎಷ್ಟಿದೆ ಅಂತ ಎಲೆಕ್ಟ್ರೋಲೈಟ್ಸ್ ನೋಡ್ತೀವಿ. ಆಮೇಲೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಕಿಡ್ನಿ ಎಲ್ಲ ಬೆಳವಣಿಗೆ ಸರಿಯಾಗಿ ಆಗಿದೆಯಾ ಇಲ್ಲ, ಸೈಜ್ ಕರೆಕ್ಟ್ ಆಗಿದ್ಯಾ ಇಲ್ಲ, ಈ ತರ ಇದೆಲ್ಲ ಲೆವೆಲ್ 1 ಟೆಸ್ಟ್ ಅಲ್ಲಿ ಬರುತ್ತೆ. ಆಮೇಲೆ ನಾವು ಏನ್ ಡಿಸೀಸ್ ಥಿಂಕ್ ಮಾಡ್ತಿದೀವಿ ಅದ್ರ ಪ್ರಕಾರ ಬೇರೆ ಬೇರೆ ದೊಡ್ಡ ದೊಡ್ಡ ಟೆಸ್ಟ್ ಗಳು ಕೂಡ ಇದಾವೆ. ಹೆಸರು ಹೇಳ್ಬೇಕು ಅಂದ್ರೆ DMSA ಸ್ಕ್ಯಾನು, DTPA ಸ್ಕ್ಯಾನು, MRI ಸ್ಕ್ಯಾನು, MCU, ಅದು ತುಂಬಾ ದೊಡ್ಡ ದೊಡ್ಡ ಟೆಸ್ಟ್ಗಳು ಇದಾವೆ. ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಚಿಕ್ಕ ಮಕ್ಕಳಲ್ಲೂ ಈ ಡಯಾಲಿಸಿಸ್ ಮಾಡಿಸ್ಕೋತಿರೋರನ್ನ ನಾವು ಅಲ್ಲಲ್ಲಿ ನೋಡ್ತೀವಿ. ಈಗ ಯಾವ ಸಂದರ್ಭದಲ್ಲಿ ಮಕ್ಕಳಿಗೆ ಇದರ ಅಗತ್ಯತೆ ಉಂಟಾಗುತ್ತೆ? ಕಿಡ್ನಿ ಸ್ಟೇಜಸ್ ಅಂತ ಡಿವೈಡ್ ಮಾಡಿರ್ತೀವಿ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಯೂಶ್ವಲಿ ಸ್ಟೇಜ್ 5 ಡಿಸೀಸ್ ಅಂದ್ರೆ ಲಾಸ್ಟ್ ಸ್ಟೇಜಿಗೆ ಹೋದ ತಕ್ಷಣ ಮಕ್ಕಳಿಗೆ ಡಯಾಲಿಸಿಸ್ ಅಗತ್ಯ ಇರುತ್ತೆ. ಅದು ಯಾವುದೇ ಒಂದ್ ರೋಗ ಅಂತ ಇಲ್ಲ, ಯಾಕಂದ್ರೆ ಯಾವುದೇ ಒಂದ್ ರೋಗ ಕಿಡ್ನಿಗೆ ಡ್ಯಾಮೇಜ್ ಮಾಡ್ತಿದೆ ಅಂದ್ರೆ ನಿಧಾನಕ್ಕೆ ಜಾಸ್ತಿ ಡ್ಯಾಮೇಜ್ ಆದ್ಮೇಲೆ ಕಿಡ್ನಿ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನು ಕೆಲಸ ಮಾಡಕ್ ಆಗ್ತಿಲ್ಲ, ಮಗುದು ನಾರ್ಮಲ್ BP ಮೇಂಟೈನ್ ಮಾಡಕ್ ಆಗ್ತಿಲ್ಲ, ನೀರಿನ ಅಂಶ, ಉಪ್ಪಿನ ಅಂಶ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಬೆಳವಣಿಗೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತ ಒಂದ್ ಸ್ಟೇಜ್ ಬರುತ್ತೆ. ಸೊ ಆವಾಗ ಅನಿವಾರ್ಯವಾಗಿ ಡಯಾಲಿಸಿಸ್ ಮಾಡ್ಬೇಕಾಗುತ್ತೆ. ಬೇಸಿಕಲಿ ಕಿಡ್ನಿ ಮಾಡೋ ಫಂಕ್ಷನ್ ನ ನಾವು ಮಷೀನ್ ಮೂಲಕ ಮಾಡಿಸ್ತಿರ್ತೀವಿ. ಈ ಡಯಾಲಿಸಿಸ್ ಮಾಡೋದ್ರಿಂದ ಮತ್ತೆ ಕಿಡ್ನಿ ಹೆಲ್ತ್ ಇಂಪ್ರೂವ್ ಆಗುತ್ತಾ? ಇಲ್ಲ, ಅದು ಒಂದು ಮಿಸ್ಕನ್ಸೆಪ್ಷನ್. ಡಯಾಲಿಸಿಸ್ ಮಾಡೋದ್ರಿಂದ ಕಿಡ್ನಿ ಮೇಲೆ ಆಗಿರೋ ಏಟು ಕಡಿಮೆ ಆಗಲ್ಲ, ಬರೀ ಕಿಡ್ನಿ ಫಂಕ್ಷನ್ ನ ನಾವು ಡಯಾಲಿಸಿಸ್ ಮುಖಾಂತರ ಮಾಡ್ತೀವಿ ಹೊರತು ಅದು ಕಿಡ್ನಿ ಇಂಪ್ರೂವ್ಮೆಂಟ್ ಗೆ ಅದು ಹೆಲ್ಪ್ ಆಗಲ್ಲ.
ಒಂದ್ ವೇಳೆ ಚಿಕ್ಕ ಮಕ್ಕಳಲ್ಲಿ ಡಯಾಲಿಸಿಸ್ಗೆ ಒಳಗಾಗುವ ಸಂದರ್ಭ ಬಂದ್ರೆ ನಂತರ ಅವರು ಜೀವನ ಪೂರ್ತಿ ಡಯಾಲಿಸಿಸ್ ಮೇಲೆ ಇರ್ಬೇಕಾಗತ್ತಾ? ಆಲ್ಮೋಸ್ಟ್ ಹಂಗೆ ಅನ್ಕೊಳ್ಳಿ. ಬಟ್ ಕೆಲವೊಂದ್ ಸರ್ತಿ ಏನಾಗುತ್ತೆ, ಅಕ್ಯೂಟ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದ್ ಸರ್ತಿ ಇನ್ಫೆಕ್ಷನ್ ಅಥವಾ ಯಾವುದೇ ಒಂದು ಡಿಸೀಸ್ ಕಿಡ್ನಿಲಿ ಲಾಸ್ಟ್ 1 ವಾರದಿಂದ ಆಗಿರುತ್ತೆ ಅಥವಾ 2-3 ದಿವಸದಲ್ಲೇನೆ ತುಂಬಾ ಜಾಸ್ತಿ ಆಗ್ಬಿಟ್ಟು ಕಿಡ್ನೀಸ್ಗಳು ಅಕ್ಯೂಟ್ ಆಗಿ ಕೆಲಸ ಮಾಡೋದು ಕಡಿಮೆ ಮಾಡಿರುತ್ತೆ. ಆ ಟೈಮಲ್ಲಿ ನಾವು ಡಯಾಲಿಸಿಸ್ ಒಂದು ಸಪೋರ್ಟಿವ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಆ ಕಿಡ್ನಿ ಬೇಸಿಕ್ ಆಗಿ ಏನ್ ಡಿಸೀಸ್ ಆಗಿದೆ ಅದರ ಟ್ರೀಟ್ಮೆಂಟ್ ಮಾಡಿದ್ರೆ ಕೆಲವೊಂದ್ಸತಿ ಕಿಡ್ನೀಸ್ ರಿಕವರ್ ಆಗುತ್ತೆ. ಸೊ ಅದ್ ರಿಕವರ್ ಆಗೋವರೆಗೂ ಡಯಾಲಿಸಿಸ್ ಸಪೋರ್ಟಿವ್ ಮಾಡಿರ್ತೀವಿ. ಸೊ ಪ್ರತಿ ಸರ್ತಿ ಡಯಾಲಿಸಿಸ್ ಅಂದ್ರೆ ಲೈಫ್ ಲಾಂಗ್ ಅಂತ ಇರಲ್ಲ. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತೂ ನಾವು ಕೇಳಿದೀವಿ, ಇದು ಮಕ್ಕಳಲ್ಲಿ ಮಾಡುವಂತ ಅಗತ್ಯತೆ ಇರುತ್ತಾ ಅಥವಾ ಹೇಗೆ? ಹೌದು, ಬೇಕಾಗುತ್ತೆ. ಯಾಕಂದ್ರೆ ಲೈಫ್ ಲಾಂಗ್ ಡಯಾಲಿಸಿಸ್ ಅಲ್ಲಿ ಇರೋದು ಕಷ್ಟ. ಒಂದ್ ಮಗುಗೆ ನಾವು ಡಯಾಲಿಸಿಸ್ ಇನಿಷಿಯೇಟ್ ಮಾಡಿದೀವಿ ಅಂದ್ರೆ ಅದು ಒಂದು ಟೆಂಪರರಿ ಟೈಮ್ ಬೈಯಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಅದಕ್ಕೆ ಲಾಸ್ಟ್ ಪರಿಹಾರ ಅಂದ್ರೆ ಟ್ರಾನ್ಸ್ಪ್ಲಾಂಟೇನೆ. ಯಾವುದೇ ಒಂದ್ ಮಗು 10 kgಗಿನ್ನ ಜಾಸ್ತಿ ಇದೆ ಅಂದ್ರೆ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಗೆ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಅದು ವಯಸ್ಸಿಗಿನ್ನ ವೆಯ್ಟ್ ನೋಡ್ತಾರೆ. ಯಾಕಂದ್ರೆ ಅದು ಸೈಜ್ ಬೇಕಾಗುತ್ತೆ. ಯಾಕಂದ್ರೆ ನಾವು ದೊಡ್ಡವ್ರ ಕಿಡ್ನಿ ಮಗುವಲ್ಲಿ ಹಾಕಿರ್ತೀವಿ. ಸೊ ಮಗು ಹೊಟ್ಟೆಲ್ಲಿ ಅಷ್ಟು ಜಾಗ ಬೇಕಲ್ಲ ದೊಡ್ಡವ್ರ ಕಿಡ್ನಿ ಇಡ್ಸೋ ಹಂಗೆ. ಸೊ ಮಗು ವೆಯ್ಟ್ ಪ್ರಕಾರ ಇರುತ್ತೆ. ಯೂಶ್ವಲಿ 1 year ಅನ್ಕೊಳ್ಳಿ, 1 year ನಂತರ ಮಾಡ್ಬೋದು. ಅಂದ್ರೆ ಇದು ಸಕ್ಸಸ್ ರೇಟ್ ಹೇಗಿದೆ? ಸಕ್ಸಸ್ ರೇಟ್ ಆಕ್ಚುಲಿ ಚೆನ್ನಾಗಿದೆ. ಇವಾಗ ನಮ್ಮ ಹತ್ರ ಚೆನ್ನಾಗಿರೋ ಮೆಡಿಕೇಶನ್ಸ್, ಇಂಜೆಕ್ಷನ್ಸ್ ಎಲ್ಲ ಬಂದಿದೆ, ಅದು ಕಿಡ್ನಿ ಫೇಲ್ ಆಗೋದಕ್ಕೆ ಬಿಡದೆ ಇರೋ ತರ. ಸೊ ಯೂಶ್ವಲಿ 90% ಮಕ್ಕಳು 5 ವರ್ಷವರೆಗೂ ಚೆನ್ನಾಗಿರ್ತಾರೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್. ನೋಡಿ, ಯಾವುದೇ ಒಂದ್ ಕಿಡ್ನಿ ಪರ್ಮನೆಂಟ್ ಇರಲ್ಲ. ಯಾರೋ ದೊಡ್ಡ ಯೂಶ್ವಲಿ ಕಿಡ್ನಿ ಯಾರು ಕೊಟ್ಟಿರ್ತಾರೆ ಹೇಳಿ? ಗ್ರ್ಯಾಂಡ್ ಮದರ್, ಅಜ್ಜಿ ತಾತನೋ ಕೊಟ್ಟಿರ್ತಾರೆ ಮಗುವಿಗೆ. ಅಜ್ಜಿ ತಾತದ ಕಿಡ್ನಿ ಅಂದ್ರೆ ಆಲ್ರೆಡಿ ಅದು ವಯಸ್ಸಾಗಿರೋ ಕಿಡ್ನಿನೇ. ಸೊ ಅದ್ರ ಆಯಸ್ಸು ಕೂಡ ಕಡಿಮೆ ಇರುತ್ತೆ. ಸೊ ಯೂಶಲಿ 5 ವರ್ಷ, ಮ್ಯಾಕ್ಸಿಮಮ್ 10 ವರ್ಷ ಬರುತ್ತೆ. 90% 5 ವರ್ಷ ನೋಡಿರ್ತೀವಿ ನಾವು. 10 ವರ್ಷ ಹೋಗೋದು ಬರೀ 50% ಮಕ್ಕಳು ಮಾತ್ರ. ಅದಾದ್ಮೇಲೆ ಮತ್ತೆ ರೀಟ್ರಾನ್ಸ್ಪ್ಲಾಂಟು ಅದೆಲ್ಲ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಆ ಥರನೂ ಮಾಡ್ಬೋದಾ? ಹೌದು, ಮಲ್ಟಿಪಲ್ ಟ್ರಾನ್ಸ್ಪ್ಲಾಂಟ್ಗಳಾಗುತ್ತೆ. ಆಗುತ್ತೆ. ಈಗ ಕಿಡ್ನಿ ಸಮಸ್ಯೆ ಅಂತ ಮಕ್ಕಳಲ್ಲಿ ನಾವು ಮಾತಾಡ್ತಿದೀವಲ್ಲ, ಒಂದು ಕಿಡ್ನಿ ಆರೋಗ್ಯವಾಗಿದ್ದು ಇನ್ನೊಂದು ಕಿಡ್ನಿ ಸಮಸ್ಯೆ ಒಳಗಾಗೋ ಸಾಧ್ಯತೆ ಇರುತ್ತಾ ಅಥವಾ ಸಮಸ್ಯೆ ಬಂದ್ರೆ 2 ಕಿಡ್ನಿಗೆ ಸಮಸ್ಯೆ ಬರುತ್ತಾ? ಇಲ್ಲ, ಸಿಂಗಲ್ ಕಿಡ್ನಿಗೆ ಅಫೆಕ್ಟ್ ಆಗುವಂತ ಡಿಸೀಸಸ್ಗಳು ಇದಾವೆ. ಒಂದೇ ಕಿಡ್ನಿ ಅಫೆಕ್ಟ್ ಆಗಿದ್ದು ಇನ್ನೊಂದು ಕಿಡ್ನಿ ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ರೆ ಆ ಮಗುದು ಬೆಳವಣಿಗೆ ಮತ್ತೆ ಎಲ್ಲ ಡೈಲಿ ಆಕ್ಟಿವಿಟೀಸ್ ನಾರ್ಮಲ್ ಮಗು ತರಾನೇ ಇರುತ್ತೆ. ಹಾಗಾದ್ರೆ ಪೋಷಕರು ಯಾವ ರೀತಿ ಅದನ್ನ ಗಮನಿಸಬೇಕು? ಅದು ಅಂದ್ರೆ ಅದು ಯೂಶುವಲಿ ಹೆಂಗಾಗುತ್ತೆ, ಸಿಂಗಲ್ ಕಿಡ್ನಿ ಇರೋದು ಮಗು ಹೊಟ್ಟೆಲಿ ಇರ್ಬೇಕಾದ್ರೇನೆ ಗೊತ್ತಾಗಿರುತ್ತೆ. ಸ್ಕ್ಯಾನ್ಗಳಲ್ಲಿ ಅಥವಾ ಯಾವುದೇ ಬೇರೆ ರುಟೀನ್ ಸ್ಕ್ಯಾನ್ಗಳಲ್ಲಿ ಸಿಂಗಲ್ ಕಿಡ್ನಿ ಇರೋದು ಗೊತ್ತಾಗಿರುತ್ತೆ. ಸೊ ಹಂಗ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಏನೋ ಒಂದು ಹೊಟ್ಟೆ ನೋವಾಯ್ತೋ ತಲೆ ನೋವಾಯ್ತೋ ಒಂದು ಟ್ಯಾಬ್ಲೆಟ್ ತಗೊಂಡ್ಬಿಡ್ತಾರೆ, ಅದೆಲ್ಲ ಕಿಡ್ನಿ ಮೇಲೆ ಅಸರ್ ಆಗುತ್ತೆ. ಸೊ ಈ ತರ ಮೆಡಿಕೇಶನ್ಸ್ ನ ಸ್ವಂತ ಏನು ತಗೊಳಕ್ ಹೋಗ್ಬಾರ್ದು, ಡಾಕ್ಟರ್ ಕನ್ಸಲ್ಟೇಷನ್ ಇಂದ ತಗೋಬೇಕು. ಪ್ರೊಸೆಸ್ಡ್ ಫುಡ್ಸ್ ಅದೆಲ್ಲ ಹೇಳದ್ನಲ್ಲ ನಾನು, ಅದೆಲ್ಲ ಅವಾಯ್ಡ್ ಮಾಡ್ಬೇಕು. ಹೆವಿ ಪ್ರೋಟೀನ್ಸ್ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಆಟ ಎದ್ರಿಂದ ಹೊಟ್ಟೆ ಮೇಲೆ ಏಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಒಂದೇ ಕಿಡ್ನಿ ಇರೋದು, ಹೊಟ್ಟೆಗೆ ಏನಾದ್ರೂ ಏಟ್ ಆಗಿ ಕಿಡ್ನಿ ಮೇಲೆ ಅಸರ್ ಆಯ್ತು ಅಂದ್ರೆ ಅದು ಪ್ರಾಬ್ಲಮ್ಯಾಟಿಕ್ ಇರ್ಬೋದು. ಸೊ ಅದನ್ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡ್ರೆ ಮಕ್ಕಳು ನಾರ್ಮಲ್ ಮಕ್ಕಳ ತರಾನೇ ಬೆಳಿತಾರೆ. ಈ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದ್ದೀವಿ. ಒಂದು ಮಗು ಆರೋಗ್ಯವಾಗಿ ಬೆಳಿಬೇಕಂದ್ರೆ ಪೋಷಕರು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು, ಮುಖ್ಯವಾಗಿ ಕಿಡ್ನಿ ಸಂಬಂಧಪಟ್ಟ ಹಾಗೆ? ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವೆಲ್ಲರೂ ನೋಡಿರ್ತೀವಿ, ಇವಾಗ ಎಲ್ಲರೂ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಅದ್ರ ಮೇಲೆಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಕಿಡ್ನಿ ಹೆಲ್ತ್ ಮೇಲೆ ಯಾರು ಕಾನ್ಸಂಟ್ರೇಟೇ ಮಾಡೋದಿಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಹೇಳ್ತೀವಿ. ನಾವು ಒಂದ್ ಮಗುಗೆ ಚಿಕ್ಕಂದಿನಿಂದಾಗ್ಲೇನೆ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಥವಾ ಹೆಲ್ದಿ ಯೂರಿನ್ ಹ್ಯಾಬಿಟ್ಸ್ ನ ಹಾಕ್ತಾ ಬಂದ್ರೆ ದೊಡ್ಡವರಾದ್ಮೇಲೆ ಕೂಡ ಅದನ್ನ ಹೇಳೋದ್ ಅಗತ್ಯ ಬೀಳಲ್ಲ. ಅವ್ರ ಸ್ವಂತ ತಾನಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಮಗು ಒಮ್ಗೆ 20-25 ವರ್ಷ ಆದ್ಮೇಲೆ ಇಲ್ಲ ಇದ್ ತಿನ್ಬೇಡ, ಇತ್ತಿನ್ನು ಇದು ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳಿದ್ರೆ ಯಾರು ಫಾಲೋ ಮಾಡಲ್ಲ. ಸೊ ಮಕ್ಕಳು ಚಿಕ್ಕವ್ರು ಇರ್ಬೇಕಾದ್ರೇನೆ ತಂದೆ ತಾಯಿಗಳು ಒಳ್ಳೆ ಹ್ಯಾಬಿಟ್ಸ್ ಹಾಕ್ಬೇಕು. ಅವಾಗ್ಲೇನೆ ಮುಂದೆ ದೊಡ್ಡವರಾದ್ಮೇಲೆ ಹೆಲ್ದಿ ಅಡಲ್ಟ್ಸ್ ಆಗಿ ಬೆಳೀತಾರೆ. ಕೆಳಗರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಈ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ಮಾಡ್ಕೊಂಡ್ವಿ. ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂಥವರು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದಂತಹ ಡಾಕ್ಟರ್ ಆಶಾ ರಾಯ್ನಾಡ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ನಿಮಗೂ ಕೂಡ. ಇದುವರೆಗೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾಕ್ಟರ್ ಆಶಾ ರಾಯ್ನಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.